ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ವಾಚರ್ ಜಾಬ್ ಏನಿದೆ 2026 ಫಿಸಿಕಲ್ ಯಾವಾಗ ನಡೀತದೆ, ಫಿಸಿಕಲ್ ಹೇಗಿರುತ್ತೆ ಅನ್ನೋ ಸಂಪೂರ್ಣ ವಿವರ ಈ ವಿಡಿಯೋದಲ್ಲಿ ನಾನು ನಿಮಗೆ ನೀಡ್ತೇನೆ. ಇನ್ನೂ ಯಾರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಇನ್ನೂ ಯಾರಿನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಭ್ಯರ್ಥಿಗಳು, ದಯವಿಟ್ಟು ಆದಷ್ಟು ಬೇಗ ಹಾಕಿ. ನಿಮಗೇನಾದರೂ ಹೇಗೆ ಹಾಕೋದು, ಸರ್ವರ್ ಬ್ಯುಸಿ ಬರ್ತಾ ಇದೆಯಾ ಅಂತ ಗೊತ್ತಾದರೆ ನಾನು ಒಂದು ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಹಾಕಿರ್ತೀನಿ, ಆ ವಿಡಿಯೋ ನೋಡಿ. ಆ ಟಿಪ್ಸ್ ಹಾಕ್ಕೊಟ್ಟಿದ್ದೀನಿ ಕೆಲವು, ಯಾವ ರೀತಿ ಟಿಪ್ಸ್ ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಹಾಕೋದು ಅಂತ. ಅದನ್ನು ನೋಡಿಕೊಂಡು ನೀವು ಆರಾಮಾಗಿ ಅಪ್ಲಿಕೇಶನ್ನ ಹಾಕಬಹುದಾಗಿದೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ನಾವು ನೋಡಬಹುದು ಕರ್ನಾಟಕ ಫಾರೆಸ್ಟ್ ವಾಚರ್ ರಿಕ್ರೂಟ್ಮೆಂಟ್ 2026 ಅರ್ಜಿ ದಿನಾಂಕ ಆಗಸ್ಟ್ 1ರಿಂದ ಸ್ಟಾರ್ಟ್ ಆಗಿ 31 ಆಗಸ್ಟ್ 2026ರಲ್ಲಿ ಕೊನೆ ಆಗ್ತದೆ. ಇನ್ನು ಕೆಲವೇ ದಿವಸಗಳು, ಇನ್ನು 4-5 ದಿವಸ ಇದೆ ಅಷ್ಟೇ. ಅಪ್ಲಿಕೇಶನ್ ಯಾರಿನ್ನ ಸರ್ವರ್ ಬ್ಯುಸಿ ಬರ್ತಾ ಇದೆ ಸರ್ ಅಂತ ಸಾಕಷ್ಟು ಜನ ಅಭ್ಯರ್ಥಿಗಳು ಕಾಮೆಂಟ್ ಮಾಡ್ತಿದ್ರಿ. ಬಟ್ ಅದಕ್ಕೆ ಟಿಪ್ಸು ಕೂಡ ಕೊಟ್ಟಿದ್ದೀನಿ. ಬೇಗ ಯೂಸ್ ಮಾಡಿಕೊಂಡು ಆರಾಮಾಗಿ ಬೇಗ ಅಪ್ಲಿಕೇಶನ್ ಹಾಕಿ. ಯಾಕಂದರೆ ನಿಮ್ಮದು ಪರ್ಸೆಂಟೇಜ್ ಇದ್ದರೆ ಮತ್ತು ರಿಸರ್ವೇಷನ್ ಇತ್ತು ಅಂದರೆ ನೀವು ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ನಂತರ ನೋಡಿ, ವಿದ್ಯಾರ್ಹತೆ ಏನು ಅಂದರೆ SLC 10th ಆಗಿರ್ತದೆ. ಇದರ ಯಾವುದೇ ಲಿಖಿತ ಪರೀಕ್ಷೆ ಇರೋದಿಲ್ಲ. ನಿಮ್ಮ ಮೆರಿಟ್ ಲಿಸ್ಟ್ನ ತೊಗೊಂಡು ನೀವು ಸೆಲೆಕ್ಟ್ ಆಗ್ತೀರಾ. ಮೆರಿಟ್ ಲಿಸ್ಟ್ ಬಿಡ್ತಾರೆ, ಪಟ್ಟಿ ಬಿಡ್ತಾರೆ, ಅದರಲ್ಲಿ ಯಾವುದೇ ಎಕ್ಸಾಮ್ ಇರೋದಿಲ್ಲ. ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ಫಿಸಿಕಲ್ಗೆ ನಾವು ಹೋಗಬೇಕಾಗುತ್ತೆ. ಆಯ್ಕೆ ಪ್ರಕ್ರಿಯೆ ಹೆಂಗಿರುತ್ತೆ ಸರ್ ಅಂತ ಕೇಳೋದಾದರೆ ನೋಡಿ, ಆಯ್ಕೆಯ ಪ್ರಕ್ರಿಯೆ ಮೊದಲು ಮೆರಿಟ್ ಲಿಸ್ಟ್ ಬಿಡ್ತಾರೆ. ಮೆರಿಟ್ ಲಿಸ್ಟ್ ಬಿಟ್ಟಾಗ SLC ಆಧಾರದ ಮೇಲೆ, ನಿಮ್ಮ ಅಂಕದ ಆಧಾರದ ಮೇಲೆ ಮೆರಿಟ್ ಲಿಸ್ಟ್ ಬಿಡ್ತಾರೆ. ನಂತರ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂತ ಬರ್ತದೆ. ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆದಮೇಲೆ ಫಿಸಿಕಲ್ ಎಂಡ್ಯೂರೆನ್ಸ್ ಅಂತ ಬರ್ತದೆ, ಅಥವಾ ಎಫಿಷಿಯನ್ಸಿ ಟೆಸ್ಟ್ ಬರ್ತದೆ. ನಂತರ ದಾಖಲೆ ಪರಿಶೀಲನೆ. ನೀವು ಕೊಟ್ಟಿರ್ತೀರಲ್ಲ ಅಪ್ಲಿಕೇಶನ್ ಹಾಕುವ ಟೈಮಲ್ಲಿ ಕೊಟ್ಟಿರ್ತೀರಲ್ಲ ಎಲ್ಲ ಡಾಕ್ಯುಮೆಂಟು, SLC ಮಾರ್ಕ್ಸ್ ಕಾರ್ಡ್ ಆಗಲಿ, PUC ಮಾರ್ಕ್ಸ್ ಕಾರ್ಡ್ ಆಗಲಿ, PUC ಕೇಳಿಲ್ಲ ಸಾರಿ, ಮತ್ತು ಕನ್ನಡ ಅಭ್ಯರ್ಥಿ, ಗ್ರಾಮೀಣ ಅಭ್ಯರ್ಥಿ, ಕ್ಯಾಸ್ಟ್ ಇನ್ಕಮ್ಮು, ಇವುಗಳನ್ನೆಲ್ಲ ಕ್ಲೀನಾಗಿ ಕೇಳ್ತಾರೆ. ಅದಕ್ಕೆ ಅಪ್ಲೈ ಮಾಡುವಾಗ ಕ್ಲೀನಾಗಿ ಅಪ್ಲೈ ಮಾಡಿರಬೇಕು. ದಾಖಲೆ ಪರಿಶೀಲನೆ ಏನಾದರೂ ಒಂದು ತಪ್ಪು ಕಂಡು ಬಂತು ಕೂಡ ನಿಮ್ಮನ್ನು ಡಿಸ್ಕ್ವಾಲಿಫೈ ಮಾಡ್ತಾರೆ, ಅಥವಾ ದಾಖಲೆ ಪರಿಶೀಲನೆಯಲ್ಲಿ ಫೇಲ್ ಆಗಿದ್ದೀರಾ ಅಂತ ಕೊಟ್ಬಿಡ್ತಾರೆ. ನಿಮ್ಮನ್ನು ಆಯ್ಕೆಯ ಲಿಸ್ಟಲ್ಲಿ ಕೊಡೋದಿಲ್ಲ. ವೇತನ ಎಷ್ಟು ಸರ್? ವೇತನ ಸರಿಸುಮಾರು 29,600 ಸ್ಟಾರ್ಟ್ ಆಗಿ ಎಲ್ಲ ಇನ್ಕ್ಲೂಡ್ ಆಗಿಬಿಟ್ಟು 52,800 ರೂಪಾಯಿ ಬರ್ತದೆ. 52,800 ವೇತನ ಬರ್ತದೆ. ನಂತರ ನೋಡಿ, ಇಲ್ಲಿ ಮೇಲ್ ಅವರು ಎಷ್ಟು ಹೈಟ್ ಇರಬೇಕು ಅಂತ ನೋಡೋದಾದರೆ, ಮೇಲಿಗೆ ಫಿಸಿಕಲ್ ಎಂಡ್ಯೂರೆನ್ಸ್ ನೋಡೋದಾದರೆ ನೋಡಿ, ಹೈಟು 163 ಇರಬೇಕು. ಹೈಟು 163 ಸೆಂಟಿಮೀಟರ್ಸ್ ಇರಬೇಕು. ಚೆಸ್ಟ್ ಎಷ್ಟು ಸರ್ ಇರಬೇಕು ಅಂದರೆ 79 ಇರಬೇಕು. 79 ಸೆಂಟಿಮೀಟರ್ ಇರಬೇಕು. +5 ನೀವೇ ಎಕ್ಸ್ಪೆನ್ಷನ್ ಮಾಡಬೇಕು, 5 ಸೆಂಟಿಮೀಟರ್. ನೋಡೋದಾದರೆ ಹುಡುಗರಿಗೆ ಹೈಟ್ ಎಷ್ಟಿರಬೇಕು? 163 ಇರಬೇಕು. 79 ಚೆಸ್ಟ್ ಇರಬೇಕು, ಮತ್ತು 5 ಎಕ್ಸ್ಪೆನ್ಷನ್ ಮಾಡಬೇಕು. ಇದು ಹುಡುಗರ ಮೇಲಭ್ಯರ್ಥಿಗಳಿಗೆ ಇದೊಂದು ನಾರ್ಮಲ್ ಇರಬೇಕಾಗಿರೋ ಅರ್ಹತೆ ಆಗಿರ್ತದೆ. ನಂತರ ಫೀಮೇಲಿಗೆ ನೋಡಿ, ಹೈಟು 150 ಸೆಂಟಿಮೀಟರ್, 150 ಸೆಂಟಿಮೀಟರ್ ಇದ್ದರೆ ಸಾಕು ಹೈಟು. ತಿರ್ಗ ವೆಯ್ಟು 40 kg ಗಿಂತ ಕಡಿಮೆ ಇದ್ದರೆ ನಿಮ್ಮನ್ನು ಅಲೋನೇ ಮಾಡಲ್ಲ ಅಲ್ಲಿ. ಮತ್ತು 150 ಸೆಂಟಿಮೀಟರ್ ಹೈಟ್ ಇಲ್ಲ ಅಂದ್ರೂ ಅಲ್ಲಿ ಫಸ್ಟೇ ಡಿಸ್ಕ್ವಾಲಿಫೈ ಮಾಡಿ ಕಳಿಸ್ಬಿಡ್ತಾರೆ. ಅದಕ್ಕೋಸ್ಕರ ಯಾರು ಈ ಹೈಟ್ ಇರ್ತಾರೋ ಅವರು ಆರಾಮಾಗಿ ಸೆಲೆಕ್ಟ್ ಆಗ್ತಿರೋ ಫಸ್ಟ್ ಇದರಲ್ಲಿ. ನಂತರ ಎಂಡ್ಯೂರೆನ್ಸ್ ರನ್ನಿಂಗ್ ಟೆಸ್ಟ್ ಅಂತ ಇರ್ತದೆ. ಎಂಡ್ಯೂರೆನ್ಸ್ ರನ್ನಿಂಗ್ ಟೆಸ್ಟ್ ಅಂತ ನೋಡಿ, ಪುರುಷ ಅಭ್ಯರ್ಥಿಗಳಿಗೆ ಮೆನ್ಸ್ ಅವ್ರಿಗೆ 1,600 ಮೀಟರ್ ಓಡಬೇಕು ವಿತಿನ್ 7 ನಿಮಿಷದಲ್ಲಿ ಓಡಬೇಕು. ಎಷ್ಟು ಮೀಟ್ರು? 1,600 ಮೀಟರ್. ಇದು ಪುರುಷ ಅಭ್ಯರ್ಥಿಗಳಿಗೆ ಮಾತ್ರ. ಪುರುಷ ಅಭ್ಯರ್ಥಿಗಳು 1,600 ಮೀಟ್ರು 7 ನಿಮಿಷದಲ್ಲಿ ತಲಾ ಫಾರ್ ರೀಸನ್ ಅಂದ್ಕೊಂಬಿಡಿ. 7 ನಿಮಿಷದಲ್ಲಿ ಓಡಬೇಕು, ಆವಾಗ ಗೊತ್ತಾಗುತ್ತೆ. ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು.
ಇನ್ನು ನಾನು ಹೇಳೋದೇನು ಅಂದರೆ 95 ಯಾರದು ಬಂದಿರ್ತೈತೆ ನೋಡಿ, ಅವ್ರದ್ದು ಸಿಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಅವರು ಪ್ರಾಕ್ಟೀಸ್ ಮಾಡಿ, ರನ್ನಿಂಗ್ ಪ್ರಾಕ್ಟೀಸಲ್ಲಿ ಫಿಸಿಕಲ್ಗೆ ಆಲ್ರೆಡಿ ಪ್ರಾಕ್ಟೀಸ್ ನಡೆಸಿ. ನಂತರ ಎಂಡ್ಯೂರೆನ್ಸ್ ಟೆಸ್ಟಲ್ಲಿ ಇನ್ನೊಂದು ಬರ್ತಾಯಿದೆ. ಎಂಡ್ಯೂರೆನ್ಸ್ ಟೆಸ್ಟಲ್ಲೇ ಮತ್ತೊಂದು ವುಮೆನ್ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನಿಗೆ 1000 ಮೀಟರ್ ಇನ್ 6 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ. 6 ಮಿನಿಟ್ಸಲ್ಲಿ 1000 ಮೀಟರ್ನ ನೀವು ಕಂಪ್ಲೀಟ್ ಮಾಡಬೇಕು. ಯಾರು? ವುಮೆನ್ಸು, ಮಹಿಳೆಯರು ಮತ್ತು ಎಕ್ಸ್ ಸರ್ವಿಸಸ್ ಮ್ಯಾನ್ಗಳು 1000 ಮೀಟರ್ ಅಷ್ಟೇ ವಿತಿನ್ 6 ಮಿನಿಟ್ಸಲ್ಲಿ ನೀವು ಪೂರ್ಣಗೊಳಿಸ್ಬೇಕಾಗ್ತದೆ. ನಂತರ ಇಲ್ಲಿ ನೋಡ್ತೀವಿ ನಾವು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಅಂತ ಇದೆ. ಇದು ನೋಡಿ, ಇಷ್ಟು 5 ಇದೆ, ಟೋಟಲ್ 5 ಇದೆ. ಇದರಲ್ಲಿ ಯಾವುದಾದ್ರೂ 3, ಅಟ್ಲೀಸ್ಟ್ 3ನ ನೀವು ಪಾಸ್ ಮಾಡಲೇಬೇಕು. 3 ಪಾಸ್ ಮಾಡಬೇಕಷ್ಟೇ. ಯಾವುದನ್ನ ಆಗಲಿ, ಜನರಲ್ಲಿ ನೀಡ್ ಟು ಕ್ವಾಲಿಫೈ ಟು ಅಟ್ಲೀಸ್ಟ್ 3 ಅಂತ ಕೊಟ್ಟಿದ್ದಾರೆ. ಅಂದರೆ ಈ 3ರಲ್ಲಿ ಇದು ಮಾಡ್ತಿರೋ ಗೊತ್ತಿಲ್ಲ, ಅಥವಾ ಇದು ಮಾಡ್ತಿರೋ ಗೊತ್ತಿಲ್ಲ. ಟೋಟಲಲ್ಲಿ 3ನ ನೀವು ಪಾಸ್ ಮಾಡಲೇಬೇಕಾಗ್ತದೆ. 3 ಯಾವ ರೀತಿ ಪಾಸ್ ಮಾಡೋದು ನೋಡಿದೆ, ಏನೇನಿದೆ ಅಂತ ನೋಡೋಣ ಫಸ್ಟು. ನೋಡಿ ಇಲ್ಲಿ ಈವೆಂಟು ಮೇಲು ಫೀಮೇಲ್ಗೆ ಏನೇನು ಅಂತ ನೋಡಿ. 100 ಮೀಟರ್ ರನ್ನಿಂಗು 50 ಸೆಕೆಂಡಲ್ಲಿ ಮೇಲ್ ಓಡಬೇಕು. ಪುರುಷ ಅಭ್ಯರ್ಥಿಗಳು 50 ಸೆಕೆಂಡಲ್ಲೇ ಓಡಬೇಕು. ಫೀಮೇಲ್ ಅಭ್ಯರ್ಥಿಗಳು 18.5 ಸೆಕೆಂಡ್ಸಲ್ಲಿ ಓಡ್ಬೋದು ಮಹಿಳೆಯರು. ನಂತರ ಇಲ್ಲಿ ನೋಡಿ ಹೈ ಜಂಪ್ 1.20 ಮೀಟರ್ಸ್ ಪುರುಷ ಅಭ್ಯರ್ಥಿಗಳಾದರೆ 0.90 ಮೀಟರ್ ಮಹಿಳಾ ಅಭ್ಯರ್ಥಿಗಳು. ಲಾಂಗ್ ಜಂಪು 3.80 ಮೀಟರ್ ಪುರುಷ ಅಭ್ಯರ್ಥಿಗಳಾದರೆ 2.50 ಮೀಟರ್ ಮಹಿಳಾ ಅಭ್ಯರ್ಥಿಗಳು. ಶಾರ್ಟ್ ಪುಟ್ ನೋಡಿಲಿ 16 5.60 ಮೀಟರ್ ಅಷ್ಟು ಎಸಿಬೇಕಾಗ್ತದೆ ಶಾರ್ಟ್ ಪುಟ್ಟು. ಅದೇ ಮಹಿಳೆಯರಾದರೆ 8.LB 3.76 ಮೀಟರ್ಸ್ನ ನೀವು ಮಹಿಳಾ ಅಭ್ಯರ್ಥಿಗಳು ಎಸಿಬೇಕಾಗ್ತದೆ. ನಂತರ ಲಾಸ್ಟು ರನ್ನಿಂಗ್ ಇದೆ 800 ಮೀಟ್ರು ಪುರುಷ ಅಭ್ಯರ್ಥಿಗಳು 2 ನಿಮಿಷ 50 ಸೆಕೆಂಡಲ್ಲಿ ನೀವು ಓಡಬೇಕಾಗ್ತದೆ. ಮಹಿಳಾ ಅಭ್ಯರ್ಥಿಗಳು 200 ಮೀಟರ್ ಇರ್ತದೆ, ಕೇವಲ 40 ಸೆಕೆಂಡ್ಗಳಲ್ಲಿ ಓಡಬೇಕಾಗ್ತದೆ 200 ಮೀಟರ್. ನೀವು 800 ಮೀಟ್ರನ್ನ 2 ನಿಮಿಷ 50 ಸೆಕೆಂಡಲ್ಲಿ ಓಡ್ಬೋದು. ಇದಿಷ್ಟು ನೋಡಿ, ಒಂದ್ಸರಿ ಕ್ಲೀನಾಗಿ ನೋಡ್ಕೊಂಬಿಡಿ. ಇದಿಷ್ಟು ಈ 5ರಲ್ಲಿ ಯಾವುದಾದ್ರೂ 3 ನೀವು ಪಾಸ್ ಮಾಡಲೇಬೇಕು. ಇಲ್ಲ ಇದು ಮಾಡ್ತೀರಾ ಯಾವ ಮಾಡ್ತೀರೋ ಗೊತ್ತಿಲ್ಲ, ನಿಮಗೆ ಬಿಟ್ಟಿದ್ದು. ನೋಡ್ಕೊಂಡು ನೀವು ಪಾಸ್ ಮಾಡಲೇಬೇಕು. ಇನ್ನು ಅತ್ಯಂತ ತುಂಬ ಮುಖ್ಯವಾದ ಪ್ರಶ್ನೆ, ಯಾವಾಗ ಫಿಸಿಕಲ್ ಟೆಸ್ಟ್ ಇರುತ್ತೆ ಸರ್ ಅಂತ ಕೇಳ್ತಿದ್ರಿ. ಅದಕ್ಕೆ ಉತ್ತರ ನೋಡೋದಾದರೆ ನೋಡಿ, 31ನೇ ತಾರೀಕು ಲಾಸ್ಟ್ ಡೇಟು ಅಪ್ಲಿಕೇಶನ್ ಹಾಕಲಿಕ್ಕೆ ಕರ್ನಾಟಕ ಫಾರೆಸ್ಟ್ ವಾಚರ್ ರಿಕ್ರೂಟ್ಮೆಂಟ್ಗೆ 31ನೇ ತಾರೀಕು ಲಾಸ್ಟ್ ಡೇಟು. 31 ಈಸ್ ಲಾಸ್ಟ್ ಡೇಟು. 31 ಆದಮೇಲೆ ಒಂದು 10 ಅಥವಾ 12 ಡೇಸ್ಗೆ ಮೆರಿಟ್ ಲಿಸ್ಟ್ನ ಬಿಡ್ತಾರೆ. ಮೆರಿಟ್ ಲಿಸ್ಟ್ ಬಿಟ್ಬಿಟ್ಟು, ಇವಾಗ 12 ಡೇಸ್ ಅನ್ಕೊಳ್ಳಿ, ಮೆರಿಟ್ ಲಿಸ್ಟ್ 12 ಡೇಸ್ಗೆ ಬಿಟ್ಬಿಟ್ರು ಅಂದ್ಕೊಳ್ಳಿ. 12 ಡೇಸ್ ಆದಮೇಲೆ ಒಂದು 10 ಡೇಸ್ ತೊಗೊಳ್ತಾರೆ. ಒಂದು 10 ಡೇಸ್ ತೊಗೊಂಡು ಅಂದರೆ ಈ ತಿಂಗಳು ಬಿಟ್ಬಿಡಿ, ನೆಕ್ಸ್ಟ್ ತಿಂಗಳು 20 ಅಥವಾ 25ಕ್ಕೆ ಇಲ್ಲಾಂದರೆ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ಫಿಸಿಕಲ್ ಟೆಸ್ಟ್ ನಡೆಯೋ ಚಾನ್ಸಸ್ ತುಂಬಾ ಇದೆ. ಇದು ಅನಾಲಿಸಿಸ್ ಮಾಡಿ ಹೇಳ್ತಾ ಇರೋದು. ಇಲ್ಲಿ ಯಾವಾಗ ಸರ್ ನಡೀತದೆ ಅಂದರೆ, ಫಿಸಿಕಲ್ಲು ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ನಡೆಯೋ ಚಾನ್ಸಸ್ ತುಂಬಾ ಇದೆ. ಅಲ್ಲ, ಅಲ್ಲೇ ನಡೆಯೋದು. ಇನ್ನು ಯಾರ್ಯಾರು ಫಿಸಿಕಲ್ ಸ್ಟಾರ್ಟ್ ಮಾಡಿಲ್ಲ ನೋಡಿ, ಇನ್ನೂ 1 ಮಂತ್ ಟೈಮ್ ಇದೆ ಕರೆಕ್ಟಾಗಿ. ಇವಾಗ ಆಗಸ್ಟ್ ಲಾಸ್ಟ್ ವೀಕಲ್ಲಿದ್ದೀವಿ. ನಂತರ ಸೆಪ್ಟೆಂಬರ್ ಲಾಸ್ಟ್ ವೀಕಲ್ಲಿ ಫಿಸಿಕಲ್ ನಡೆಯೋದು. ಅದಕ್ಕೋಸ್ಕರ ಎಲ್ಲ ರೆಡಿಯಾಗಿ, ಯಾರ್ಯಾರು 95 ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೋ ಅವರು ನೋಡಿ. ಇದಿಷ್ಟು ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಯಾರು ಸರ್ವರ್ ಬ್ಯುಸಿಯಿಂದ ಅಪ್ಲಿಕೇಶನ್ ಹಾಕಿಲ್ಲ ನೋಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಹಾಕಿರ್ತೀನಿ ನೋಡಿ. ಯಾವ ಟಿಪ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ಸಾಲ್ವ್ ಮಾಡ್ಬೋದು, ನಿಮ್ಮ ಅಪ್ಲಿಕೇಶನ್ ಹಾಕಬಹುದು.